ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಮಾಡಿ ತಾವೇ ಪೇಚಿಗೆ ಸಿಲುಕಿಕೊಂಡ ರಾಜು ಪಾಟೀಲ್. ನನಗೆ ಇಷ್ಟ ಬೇಕು ಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ 5 ಲಕ್ಷ ರೂಪಾಯಿ ತಿಂಗಳ ಹೋಗ್ತದೆ ಅಂತ ಹೇಳ್ತಾರೆ. ಕಮರ್ಷಿಯಲ್ ಶಾಪ್ ಇಟ್ಟಿದ್ದಾರೆ, ಯಾಕೆ ಕೊಡ್ಲಿ ಸರ್? ನಾನು ಇಟ್ ಇಸ್ ನನ್ ಆಫ್ ಯುವರ್ ಬಿಸಿನೆಸ್. ಅಲ್ಲಿ ಮುನ್ಸಿಪಾಲಿಟಿ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಶಾಪ್ ಇಟ್ಟಿದ್ದಾರೆ, ಯಾಕೆ ಕೊಡ್ಲಿ ಸರ್? ನಾನು ಇಟ್ ಇಸ್ ನನ್ ಆಫ್ ಯುವರ್ ಬಿಸಿನೆಸ್. ಅಲ್ಲಿ ಮುನ್ಸಿಪಾಲಿಟಿ ಕೊಟ್ಟಿದ್ದಾರೆ, ಸಾಮಾನು ಕೊಡ್ರೆ ಮುಗಿದೋಯ್ತು. ನಮಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇಟ್ಸ್ ಆಲ್ ಅಬೌಟ್ ಕೆಲಸ ಮೇಲೆ. ನೀವು ಒಂದು ಡಿಮಾಂಡ್ ಆಗ ಫಸ್ಟ್ ಕ್ಲಿಯರ್ ಆಗಬೇಕು. ಕಮರ್ಷಿಯಲ್ ಶಾಪ್ ಇಟ್ಟಿದ್ದಾರೆ, ಪಾರ್ಕಿಂಗ್ ಜಾಗದ ಸಮಸ್ಯೆ ಇದೆ, ಕಮಿಷನರ್ ಇದಾರಲ್ಲ ಅಲ್ಲಿ ಕೇಳ್ರಿ. ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆಯಲ್ಲಿ ನಡೆದ ಹೆಸ್ಕಾಂ ಇಲಾಖಾ ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ಕಾರವಾರ ನಗರದ ಕಾಜುಬಾಗ್ ಮಾರುತಿ ದೇವಸ್ಥಾನ ಎದುರಿರುವ ಅಹಮದ್ ಅಲಿಖಾನ್ ಎಂಬುವವರ ಬಹುಮಹಡಿ ಕಟ್ಟಡಕ್ಕೆ ವಿದ್ಯುತ್ ಮೀಟರ್ ಜೋಡಣೆಗೆ ಹೆಸ್ಕಾಂ ಇಲಾಖೆ ಅಧಿಕಾರಿ ಮಾರುತಿರವರು ವಿಳಂಬ ಮಾಡಿದ್ದಾರೆ ಎಂದು ಕಟ್ಟಡ ಮಾಲೀಕರ ಮಧ್ಯಸ್ಥಿಕೆ ವಹಿಸಿ ಮಾತನಾಡಿದ ಇಂಜಿನಿಯರ್ ರಾಜು ಪಾಟೀಲ್ ಅವರು ಹೆಸ್ಕಾಂ ಅಧಿಕಾರಿ 70,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದರು. ಹಾಗೆ ಹೆಸ್ಕಾಂ ಇಂಜಿನಿಯರ್ ಸೇರಿ ಕಾರ್ಯನಿರ್ವಾಹಕ ಅಭಿಯಂತರರು ರೋಶನಿ ಪೆಡ್ನೇಕರ್ ರವರಿಗೆ ಪ್ರತಿ ತಿಂಗಳಿಗೆ 5 ಲಕ್ಷ ಲಂಚ ರೂಪದಲ್ಲಿ ನೀಡುತ್ತಾರೆ ಎಂದು ಪ್ರತ್ಯೇಕವಾಗಿ ಆರೋಪಿಸಿದರು. ಇದಕ್ಕೆ ಉತ್ತರಿಸಿದ ಹೆಸ್ಕಾಂ ಪ್ರಭಾರಿ ಅಧಿಕಾರಿ ಮಾರುತಿ, ಇದು ಸತ್ಯಕ್ಕೆ ದೂರವಾಗಿದ್ದು ನಾನು ಯಾವುದೇ ಲಂಚದ ಬೇಡಿಕೆ ಇಟ್ಟಿಲ್ಲ, ಎಲ್ಲಿ ಬೇಕಾದರೂ ಬಂದು ಪ್ರಮಾಣಿಸಲು ಹಾಗೂ ತನಿಖೆಗೆ ಸಿದ್ಧನಾಗಿದ್ದೇನೆ ಎಂದರು. ಈ ಕುರಿತು ಶಾಸಕರು ಮನೆಯ ಮಾಲೀಕರನ್ನು ವಿಚಾರಿಸಿದಾಗ ಅವರು ಅನುಮಾನಿಸುತ್ತಾ 2,70,000 ಬೇಡಿಕೆ ಇಟ್ಟಿದ್ದರು ಎಂದು ಪ್ರತ್ಯೇಕ ಮರು ಹೇಳಿಕೆ ನೀಡಿದರು. ಇದಕ್ಕೆ ಉತ್ತರಿಸಿದ್ದ ಹೆಸ್ಕಾಂ ಅಧಿಕಾರಿ, ನಾನು ಮೊದಲ ಬಾರಿಗೆ ನಿಮ್ಮ ಮುಖ ನೋಡುತ್ತಿದ್ದೇನೆ. ನನ್ನ ಬಳಿ ರಾಜು ಪಾಟೀಲ್ ಬಂದು ಬಹುಮಹಡಿ ಕಟ್ಟಡಕ್ಕೆ 18 ಕೆವಿ ವಿದ್ಯುತ್ ಸಂಪರ್ಕ ನೀಡುವಂತೆ ಕೆಲ ದಿನ ಹಿಂದೆ ಕೋರಿದ್ದರು. ನಾನು ಸ್ಥಳ ಪರಿಶೀಲನೆ ಮಾಡಿದ್ದಾಗ ಸದರಿ ಸ್ಥಳಕ್ಕೆ 18 ಕೆವಿ ವಿದ್ಯುತ್ ಸಂಪರ್ಕ ನೀಡಲು ಸಾಧ್ಯವಾಗದಿದ್ದಾಗ ಅಲ್ಲಿ ಟಿಸಿ ಅಳವಡಿಸಲು ಕಟ್ಟಡ ಪಕ್ಕ ಜಾಗ ಇಲ್ಲವಾದ್ದರಿಂದ ರಸ್ತೆಯಲ್ಲಿ ಹಾಕಲು ನಗರಸಭೆಯಿಂದ ಅನುಮತಿ ಪತ್ರ ತರಲು ಹೇಳಿದ್ದೆ. ಹಾಗೆ ಬಹುಮಹಡಿ ಕಟ್ಟಡದ ಪಾರ್ಕಿಂಗ್ ಜಾಗದಲ್ಲಿ ಅತಿಕ್ರಮಿಸಿ 2 ವಾಣಿಜ್ಯ ಅಂಗಡಿ ಮಾಡಿಕೊಂಡಿದ್ದು ಅದಕ್ಕೆ ಮೀಟರ್ ಜೋಡಣೆಗೆ ಒತ್ತಾಯ ಮಾಡುತ್ತಿದ್ದರು. ಇಲಾಖೆಯ ನಿಯಮದಲ್ಲಿ ಅವಕಾಶ ಇಲ್ಲದ ಕಾರಣ ಹೆಸ್ಕಾಂ ಅಧಿಕಾರಿಗಳು ನಿರಾಕರಿಸಿದ್ದರು. ಹೀಗಾಗಿ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾನೆ ಎಂದು ಶಾಸಕರ ಹಾಗೂ ನಗರಸಭೆ ಪೌರಾಯುಕ್ತರ ಎದುರೇ ಹೇಳುತ್ತಿದ್ದಂತೆ ನಕ್ಷೆ ವ್ಯತಿರಿಕ್ತವಾಗಿ ಕಟ್ಟಿದಂತಹ ಇಂಜಿನಿಯರ್ ರಾಜು ಪಾಟೀಲ್ ಬೇರೆಯವರಿಗೆ ಆರೋಪ ಮಾಡುತ್ತಿದ್ದಂತೆ ತಾವೇ ಆರೋಪದಲ್ಲಿ ಸಿಲುಕಿಕೊಂಡರು. ಅಷ್ಟಕ್ಕೆ ರಾಜು ಪಾಟೀಲ್ ಅವರ ಮುಖವಾಡ ಬಯಲಾಗುತ್ತಿದ್ದಂತೆ ರಾಗ ಬದಲಾಯಿಸಿ, ಅಧಿಕಾರಿ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದು ಬೇಡ, ನನಗೆ ಮೀಟರ್ ಜೋಡಣೆ ಮಾಡಿಕೊಟ್ಟರೆ ಸಾಕು ಎಂದು ಹೇಳಿ ತನ್ನ ಮೇಲಾದ ಆರೋಪ ಮುಚ್ಚಿಕೊಳ್ಳಲು ಪ್ರಯತ್ನಪಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಈಗ ಆರೋಪ ಪ್ರತ್ಯಾರೋಪ ಮೇಲಧಿಕಾರಿಯ ತನಿಖೆ ಮೂಲಕ ಬಗೆಹರಿಯಬೇಕು. ಹಾಗೆ ಪಾರ್ಕಿಂಗ್ ಜಾಗದಲ್ಲಿ ವಾಣಿಜ್ಯ ಮಳಿಗೆ ಮಾಡಿಕೊಂಡರೂ ಅವರಿಗೆ ನಗರಸಭೆಯಿಂದ ಪರಿಶೀಲನೆ ಮಾಡದೆ ಪೂರ್ಣ ಮುಕ್ತಾಯ ಪ್ರಮಾಣ ಪತ್ರ ನೀಡಿದವರಾರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಶಾಸಕರ ಪೌರಾಯುಕ್ತರ ಎದುರೇ ಹಾಗೂ ಸಾರ್ವಜನಿಕರ ಎದುರೇ ಆರೋಪ ಮಾಡಿದ ಪಾರ್ಕಿಂಗ್ ಜಾಗದಲ್ಲಿ ಅಂಗಡಿ ಮಾಡಿದ್ದನ್ನು ಪೌರಾಯುಕ್ತರು ತೆರವುಗೊಳಿಸುತ್ತಾರಾ? ಹಾಗೆ ಹೆಸ್ಕಾಂ ಅಧಿಕಾರಿಯವರು ರಾಜು ಪಾಟೀಲ್ ರವರ ಲಂಚದ ಆರೋಪ ವಿರೋಧಿಸಿ ಹೇಗೆ ಆರೋಪ ಮುಕ್ತರಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಈಗೇನ್ ಹೇಳ್ತಾ ಇದ್ರು, ಹಂಗಾಗಿದೆ ಹಿಂಗಾಗಿದೆ, ಟ್ರಾನ್ಸ್ಫಾರ್ಮರ್ ಹಾಕಬೇಕು, ಮುಂದಿನ ಆಲ್ರೆಡಿ 4 ರಿಂದ 5 ಟ್ರಾನ್ಸ್ಫಾರ್ಮರ್ ಇದಾವ್ರಲ್ಲಿ. ಇವ್ರೇನ್ ಹೇಳ್ತಾ ಇದ್ರು, ಅಲ್ರಿ ನಮಗಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದುಡ್ಡು ಕೊಡಬೇಕು, ಆಡು ದುಡ್ಡು ಕೊಡಬೇಕು, ಈಸ್ ಡಿಮಾಂಡಿಂಗ್ 4 lakh, ನಾವು ಈಸ್ ಡಿಮಾಂಡಿಂಗ್ 2,70,000. 70,000 3-4 ಮತ್ತೆ ಓನ್ಲಿ ಲೀಡರ್ ಆಸ್ ಪರ್ ರೂಲು. ನನಗೆ ಇಷ್ಟ ಬೇಕು ಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ 5 ಲಕ್ಷ ರೂಪಾಯಿ ತಿಂಗಳ ಹೋಗ್ತದೆ ಅಂತ ಹೇಳ್ತಾರೆ. ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ 5 ಲಕ್ಷ ಅಂದ್ರೆ ನಾನು ಬಿ ಸಿಗಲ್ಲರಿ, ಹೆಂಗೆ ಲೋಕಾಯುಕ್ತ ಕಂಪ್ಲೇಂಟ್ ಈ ಕೆಲಸ 81 ಡೇಸ್ ಐತಿ, ಕೆಲಸ ಮಾಡ್ತಾ ಇಲ್ಲ. मैंने पैसा तुमसे पूछा क्या? हाँ सर, कितना? 2,70,000 किसने पूछा? पूछा था
ನಾನು ಹೀಗೆ ಬಿಟ್ಟು ಹೋಗ್ತೀನಿ ಅವ್ರ ಕಡೆ ಕಾಣಿಸ್ತಿದೆ ಇವತ್ತೇ ಬಿಟ್ಟು ಅದು ಹೋಗ್ತೀನಿ. ಕಾಣ್ಲಿಕ್ಕೆ ಆಗ್ತದ ಕಮರ್ಷಿಯಲ್ ಶಾಪ್ ಇಟ್ಟಿದ್ದಾರೆ ಯಾಕೆ ಕೊಡ್ಲಿ ಸರ್ ನಾನು ಅಲ್ಲ ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಲ್ಲಿ ಮುನ್ಸಿಪಾಲಿಟಿ ಕೊಟ್ಟಿದ್ದಾರೆ ನೀವು ಆ ಶಾಪ್ ಕೊಡಬೇಡಿ ಬಾಕಿ ಮನಿ ನಾವು ಮನೆ ಕೊಡ್ತೀನಿ ಹೇಳಿದವರಿಗೆ ಎರಡು ಮನಿ ಇದೆ ಅದು ಕೊಡಿ ಸರ್ 7 ಕಿಲೋಮೀಟರ್ ಮೇಲೆ ಹೋದ್ರೆ ನಮ್ಗೆ ವಿಸಿಬಿಲಿಟಿ ಕೊಡ್ಬೇಕು ಸರ್ ನಾವು ಹೇಳಿದವರಿಗೆ ಈಗ 81 ಡೇಸ್ ಐತಿ ಯಾಕೆ ಕೊಡ್ಲಿ ನೀವು ಕಮರ್ಷಿಯಲ್ ಶಾಪ್ 81 ಡೇಸ್ ಆಗನ ಬರ್ತದೆ ಅದು ಇದು ಸರ್ ನನ್ನ ಫೈಲ್ ಬಂತು 10 ದಿವಸ ಆಯ್ತು 10 ದಿವಸದ ಹೆಂಗ್ ಸರ್ ನೀವು ಒಂದೇ ಒಂದು ಪ್ರಶ್ನೆ 2,70,000 ಕೇಳಿದ್ ಹೌದು ಇಲ್ಲ ಇದು ಯಾವ ದೇವ್ರ ಪ್ರಮಾಣ ಬೇಕು ಪ್ರಮಾಣ ಮಾಡ್ತಿರ್ಬೇಕಾದ್ರೆ ಈಗ ನಾವು ಮಾಡ್ತೇವೆ ಇವ್ರು ಬೇಕಾದ್ರೆ ಎಲ್ಲ ಕಡೆ ಹೊಟ್ಟರು ನಾನು ಬೇಕಾದ್ರೆ ಮಾದೇವಸ್ಥಾನ ಓಪನಿಂಗ್ ಸರ್ 3 ತಿಂಗಳಾಯ್ತು ಈಗ ಓಪನಿಂಗ್ ಅವ್ರು ನಿಂತಿದೆ ಇಲ್ಲ ರೀ, ಇವ್ರು ಕೇಳಿದ್ರು. ಮಾಡ್ಬೇಕಾದ್ರೆ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಲೋಕಾಯುಕ್ತ ನಾವೇ ಕಂಪ್ಲೇಂಟ್ ಅಲ್ಲ, ಆಯ್ತು. ಎಮ್ಎಲ್ಎ ಹೊಡೆದ್ರೆ ನಿಮಗೆ ಈಗ ನಾವು ಕಾನ್ಫಿಡೆನ್ಸ್ ಹೇಳ್ತಂದ್ರೆ ಈಗ ನಾವು ಅದೇ ಕಾನ್ಫಿಡೆನ್ಸ್ ಹೇಳ್ತಿದ್ದೀವಿ ಅದು ಕೆಲಸ ಮಾಡಿ ಕೊಟ್ರೆ ಮುಗಿದೋಯ್ತು ನಮಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇಲ್ಲ ಇದು ಸಾಲ ಕೆಲಸ ಆಮೇಲೆ ಈಗ ನೀವು ಒಂದರ ಡಿಮಾಂಡ್ ಆಗ ಫಸ್ಟ್ ಕ್ಲಿಯರ್ ಆಗಬೇಕು ಅದು ಅವ್ರು ಮಾತಾಡ್ಲಿ ಮೀಟರ್ ಬೇಕಾಗಿರೋ ಮೇಡಮ್ 18 ಕಿಲೋಮೀಟರ್ ಡಿಮಾಂಡ್ ಇದೆ ಮೇಡಮ್ ಏಕೆ ಅದನ್ನ ಕಮ್ಮಿ ಕೊಡಿ ಮನುಷ್ಯ ಹೇಳ್ತಾ ಇದೆ ಕಮ್ಮಿ ಕೊಡಿ 18 ಕಿಲೋಮೀಟರ್ ಫೈಲ್ ಬಂತು 10 ಡೇಸ್ ಆಯ್ತು ಬಂದು ನಾನು ಕೊಟ್ಟ ಒಂದ್ಮೇಲೆ ಸೆಕೆಂಡ್ ಸೆಟ್ ನಾನು ರಜೆ ಹೋದೆ 5 ಡೇಸ್ ಅದ್ರ ನಂತರ ಸ್ಪಾಟ್ ಇನ್ಸ್ಟ್ರಕ್ಷನ್ ಮಾಡಿದೆ ಆ ಸ್ಪಾಟ್ ಇನ್ಸ್ಟ್ರಕ್ಷನ್ ಗ್ರೌಂಡ್ ಫ್ಲೋರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಅದು ಪಾರ್ಕಿಂಗ್ ಇದೆ ನಾನು ಬಂದು ಹೇಳ್ತೇವೆ ಸರ್ ನಾನು ಕಾಲೇ ಮಾಡ್ತಾನೆ ಈ ಆಗ್ಲಿ ಆಮೇಲೆ ಆಯ್ತಾಯ್ತು ಕಮರ್ಷಿಯಲ್ ಶಾಪ್ ಪಾರ್ಕಿಂಗ್ ಜಾಗದ ಸಮಸ್ಯೆ ಇದೆ ಕಮಿಷನರ್ ಇದಾರಲ್ಲ ಅಲ್ಲಿ ಕೇಳ್ರಿ ಅದೇ ಹೇಳಿ